ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹಿ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ. ಆದ್ಮೇಲೆ ಕೊನೆಗೂ ಅಭಿಜಿತ್ ದಿಪ್ಕೆ ಭಾರತಕ್ಕೆ ಎಂಟ್ರಿ ಆದರು. ಜೊತೆಗೆ ಅವರನ್ನು ಸರಳವಾಗಿ ಬಿಟ್ಟುಕೊಟ್ಟರು ಇಲ್ಲಿಯ ಸರ್ಕಾರ. ಭಾಳಷ್ಟು ಜನ ಯೋಚನೆ ಮಾಡ್ತಾಯಿದ್ರು, ಇಲ್ಲ ಸಿಗಲಿಕ್ಕಿಲ್ಲ, ಪರ್ಮಿಷನ್ ಸಿಗಲಿಕ್ಕಿಲ್ಲ, ಒಳಗೆ ಬರಲಿಕ್ಕಿಲ್ಲ, ಅಲ್ಲೇ ಏರ್ಪೋರ್ಟ್ದಲ್ಲಿ ಅವ್ರನ್ನ ಬಂಧಿಸ್ತಾರೆ ಮಾಡ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾಯಿದ್ವು. ಆದರೆ ಜಾನ ಸರ್ಕಾರ, ಜಾನ ಮೋದಿ ಈ ಸಲ ಆ ರೀತಿ ಮಾಡಲಿಲ್ಲ. ಈ ಹಿಂದೆ ನಾವು ನೋಡಿದ್ದೀವಿ, ರೈತರ ವಿರೋಧ ಹೋರಾಟ ಮಾಡಿದಾಗ, ರೈತರ ವಿರುದ್ಧ ಹೋರಾಟ ಮಾಡಿದಾಗ ರೈತರನ್ನು ದೆಹಲಿ ಒಳಗೆ ಬಿಡುಕೊಟ್ಟಿರಲಿಲ್ಲ. ಇಡೀ ದೆಹಲಿ ಸುತ್ತೆಲ್ಲ ಬೇಲಿಯನ್ನು ಹಾಕಿದ್ರು ಅನ್ನೋದನ್ನು, ಅದು ಕಬ್ಬಿಣದ ಬೇಲಿ, ಮಳೆ ಗಿಳಿ ಬಡದಿದ್ರು ಅನ್ನೋದನ್ನು ನಾವು ನೋಡಿದವಾಗ ಸಹಜವಾಗಿ ಈಗಲೂ ಸಹ ಹಾಗೆ ಆಗ್ಬೋದು. ದಿಪ್ಕೆ ಅವ್ರನ್ನ ಬಂಧಿಸ್ಬೋದು. ಮತ್ತು ಅದೇ ಕಾಲಕ್ಕೆ ಇಲ್ಲಿ ಬರ್ತೀನಂತ ಒಪ್ಪಿಕೊಂಡಂಥ ವಾಂಗ್ಚುಕ್ ಆಗಿರ್ಬೋದು, ಪ್ರಕಾಶ್ ರಾಜ್ ಆಗಿರ್ಬೋದು, ಇವ್ರನ್ನೂ ಬಂಧಿಸ್ಬೋದು ಅಂತ ಏನೇನೇನು ಕಲ್ಪನೆಗಳು, ವಿಚಾರಗಳು ಬರ್ತಾಯಿದ್ವು. ಆದರೆ ಈ ಸಲ ಅದು ಯಾವುದೂ ಮಾಡಲೇ ಇಲ್ಲ ಮೋದಿ ಅವ್ರ ಸರ್ಕಾರ. ಅವರಿಗೂ ಗೊತ್ತದ ಇದು ಸುಲಭವಾಗಿ ಬಗೆಹರುವಂಥದ್ದಲ್ಲ. ಒಂದು ವೇಳೆ ಬಂಧಿಸಿದ್ರೆ ಈಗಾಗಲೇ ಹಿಂದೊಮ್ಮೆ ಚಿದಂಬರಂ ಮಾಡಿದ ತಪ್ಪನ್ನು ನಾವು ಮಾಡಿದಂಗೆ ಆಗ್ತದೆ. ಸಹಜವಾಗಿ ಯುವ ಶಕ್ತಿ ಒಂದಾಗೂ ಸಾಧ್ಯದವ. ಆಗ ನಿಜವಾಗಿಯೂ ಈ ಕಾಕ್ರೋಚ್ಗಳು ಏನು ಆಗಿದ್ದಾರೆ, ಕಾಕ್ರೋಚ್ ಪಾರ್ಟಿ, ಜನತಾ ಪಾರ್ಟಿ ನಿಶ್ಚಿತವಾಗಿ ಒಂದು ಫಾರ್ಮೇಷನ್ ಆಗೇ ಆಗ್ತದೆ. ದಂಗೆ ಆದರೂ ಯಾರು ಆಶ್ಚರ್ಯಪಡ್ಬೇಕಾಗಿಲ್ಲ ಅನ್ನೋ ನೆಲೆಯಲ್ಲೇ ಇಡೀ ದೆಹಲಿಯನ್ನು ಪೊಲೀಸ್ ಮಯ ಮಾಡಿಬಿಟ್ಟಿದ್ದಾರೆ. ಎತ್ತು ನೋಡಿದಂತೆ ಪೊಲೀಸರು, ಎತ್ತು ನೋಡಿದ್ರಂತೆ ಜನ. ಅದೇ ರೀತಿ ಜನ ಬರ್ತಾನೆ ಇದ್ದಾರೆ. ವಿದ್ಯಾರ್ಥಿಗಳು ಕೊಡ್ತಾ ಇದ್ದಾರೆ, ಇನ್ನೂ ಹೆಚ್ಚು ಆಗ್ತಾ ಇದ್ದಾರೆ. ಅದಕ್ಕಿಂತಲೂ ಮುಖ್ಯವಾಗಿ ವಿದ್ಯಾರ್ಥಿಗಳ ಜೊತೆ ಅವ್ರ ತಂದೆ ತಾಯಿಗಳ ಸಹಿತ ಬರ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲರಿಗೂ ಅಷ್ಟು ನೋವು ಆಗಿಬಿಟ್ಟದ್ರಿ. CBSE ಇದಾಗಿರ್ಬೋದು, ಅದೇ ಕಾಲಕ್ಕೆ ನೀಟ್ ಆಗಿರ್ಬೋದು, 22 ಲಕ್ಷ, ಇಲ್ಲಿ 16 ಲಕ್ಷ ವಿದ್ಯಾರ್ಥಿಗಳು ಪಾಪ ಯುವಕರು, ಅದರಲ್ಲೂ ಅನ್ಎಂಪ್ಲಾಯ್ಮೆಂಟ್ ಅತ್ಯಂತ ಉನ್ನತ ಸ್ಥಿತಿಗೆ ಬಂದಿರ್ತದೆ. ಇವತ್ತು ಹೆಚ್ಚು ಕಡಿಮೆ 67% ಆಫ್ ದ ಈ ಜನಸಂಖ್ಯೆಯಲ್ಲಿ ಯುವಕರು ಅನ್ಎಂಪ್ಲಾಯ್ಡ್ ಇದ್ದಾರೆ. ಅದು ಕಲ್ತಂಥವ್ರು ಅನ್ನೋಂಥ ನ್ಯೂಸ್ಗಳು ಬರ್ತಾ ಇದ್ದಾವೆ. ಅಂದ್ರೆ ಒಟ್ಟಾರೆಯಾಗಿ ಇಡೀ ದೇಶದ ಯುವಕರು ನಿರುದ್ಯೋಗಿ